ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡು ಏನ್ ತಂದಿದ್ದಾನೆ ಅಂದ್ರೆ ನನ್ನ ಫೇವ್ರೆಟ್ ಲಿವರು ಮತ್ತೆ ಗುಂಡ್ಕಾಯಿ ತಗೊಂಡ್ಬಂದವ್ರೆ. ಅದು ಫ್ರೈ ಸಿಂಪಲ್ ಗ್ರೇವಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಇವತ್ತು ಸಿಂಪಲ್ ಗ್ರೇವಿ ಏನೇನ್ ಬೇಕು ಅಂತ ತೋರ್ಸ್ಕೊಡ್ತೀನಿ. ಹಂಗೇನೆ ಏನೇನ್ ಮಾಡ್ತೀನಿ ಅಂತ. ಜಾಸ್ತಿ ಗ್ಯಾಸ್ಟ್ರಿಕ್ ಆಗ್ಲಿ ಎದೆ ಆಗ್ಲಿ ಆಗಲ್ಲ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎಲ್ಲಾನು ಮಾಡ್ತಿರೋದ್ರಿಂದ ತಡಿ ಅಪ್ಪ ನಾನು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು ಅನ್ನೋದೇ ಇಲ್ಲ ನನ್ಗೆ. ಹಂಗಿರೋದು ಹಂಗೇನೆ ರಾ ವಿಡಿಯೋಸ್ ಅಂತಾರಲ್ಲ ಆತರ ನಂದು. ಸ್ವಲ್ಪ ನೋಡ್ತಾ ಇದ್ದೀರಾ ಅನ್ಕೊಂಡಿದೀನಿ. ನಾನು ಒಂದ್ 10 days ಆಯ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿ, ಯೂಟ್ಯೂಬ್ ವಿಡಿಯೋ ಹಾಕಕ್ ಸ್ಟಾರ್ಟ್ ಮಾಡಿ. ಅವತ್ತಿಂದ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ಹೆಂಗ್ ವಿಡಿಯೋ ಮಾಡ್ತೀನಿ ಏನು ಅಂತೆಲ್ಲ ಹೇಳ್ಬಿಟ್ಟು. ಎಲ್ಲೋ ಒಂದೊಂದ್ ವಿಡಿಯೋದಲ್ಲಿ ಅಷ್ಟೇ ನಾನು ಎಲ್ಲಾ ಸೆಟಪ್ ಮಾಡ್ಕೊಂಡು ಅದನ್ನ ಇದು ರೆಡಿ ಮಾಡ್ಬಿಟ್ಟು ಮಾಡಿ ತೋರ್ಸ್ಬೇಕಪ್ಪ ಅನ್ನಂಗೆ ಇರೋದು. ಮೇಲ್ ನೋಡೋದಿಕ್ ಮಾತ್ರ ಚೆನ್ನಾಗೈತೆ ಗುಂಡ್ಗೆ. ಅದೇನೋ ಫಸ್ಟ್ ಹೇಳ್ತಾರಲ್ಲ, ಕಳಕು ಒಳಗುಳುಕು ಅಂತ ಹೇಳ್ಬಿಟ್ಟು, ಹಂಗೈತೆ ಅದು. ನೋಡಕ್ ಮೇಲ್ಗಡೆ ಸಖತ್ತಾಗೈತೆ, ಚೆನ್ನಾಗೈತಲ್ಲಪ್ಪ ಈರುಳ್ಳಿ ದಪ್ಪನಾಗಿ ಅಂತ ಹೇಳ್ಬಿಟ್ಟು ತಗೊಂಡೆ. ಅದೊಂಡ್ರೆ ಒಳಗೆ ಹೊಂಟೋಗ್ಬಿಟ್ಟೈತೆ. ಅದಕ್ಕೆ ಇನ್ನೊಂದು ಈರುಳ್ಳಿ ತಗೊಂಡೆ. ಶುಂಠಿ ಹಾಕೊಂಡಿದ್ದೀನಿ. ಶುಂಠಿ ಆದ್ಮೇಲೆ ನೆಕ್ಸ್ಟ್ ಈರುಳ್ಳಿ. ನನ್ಗೆ ಈ ಗುಂಡ್ಕಾಯಿ ಮತ್ತೆ ಲಿವರ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ನನ್ನ ಅಮ್ಮ ಮನೇಲಿ ಇದ್ದಾಗ ನಮ್ಮಮ್ಮ ಚೆನ್ನಾಗಿ ಫ್ರೈ ಮಾಡೋರು. ಯಾವಾಗ್ಲೂ ನಮ್ ಕಡೆ ಚೆನ್ನಾಗ್ ಸಿಗೋದು ಅವಾಗ ಮಾಡ್ಕೊಡೋರು. ಅದ್ರಿಂದ ನನಗದು ತುಂಬಾ ಇಷ್ಟ ಆಗೋಗಿದೆ. ಅದ್ರಿಂದ ನಾನು ಇಲ್ಲಿ ತುಂಬಾ ದಿನದಿಂದ ಕೇಳ್ತಾ ಇದ್ದೆ ನಮ್ಮ ಯಜಮಾನ್ರನ್ನ ತಗೊಂಬನ್ನಿ ಅಂತ. ಬಟ್ ಸಿಕ್ಕಿರ್ಲಿಲ್ಲ. ಇಲ್ಲಿರೋ ಚಿಕನ್ ಅಂಗಡಿಗಳಲ್ಲೆಲ್ಲ ಅಷ್ಟು ಸಿಗಲ್ಲ ನಮ್ಮೂರಲ್ಲಿ. ಇವಾಗ ಸ್ವಲ್ಪ ಸಿಟಿ ಕಡೆ ಹೋಗಿದ್ರು, ಅಲ್ಲಿಂದ ತಗೊಂಬಂದವ್ರೆ. ಅದಕ್ಕೆ ಅದೇ ಫ್ರೈ ಮಾಡೋಣ. ಇವಾಗ ನಮ್ಮ ಮಾವ ಫಿಶಿಂಗ್ ಹೋಗಿದ್ದಾರೆ ಅಂದ್ರು, ಫಿಶ್ ತಂದಿಲ್ವಾ ಏನು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇಲ್ಲ ಅಲ್ಲಿ ಫಿಶ್ ಸಾಂಬಾರ್ ರೆಡಿ ಆಗ್ತೈತೆ. ನಮ್ಮ ಮನೇಲಿ ನಮ್ಮ ಮಾವ ಫಿಶಿಂಗಿಗೆ ಹೋದಾಗೆಲ್ಲ ಫಿಶ್ ತತ್ತಾನೆ ಇರ್ತಾರಲ್ವಾ. ನನಗೆ ಫಿಶು ಹೆಂಗಾಗ್ಬಿಟ್ಟೈತೆ ಅಂದ್ರೆ ವಾರದಲ್ಲಿ 3 ದಿನ 4 ದಿನ ಬರೀ ಫಿಶ್ ಸಾಂಬಾರೇ ಇರುತ್ತೆ. ಅದ್ರಲ್ಲಿ ನಾವು ಗುರುವಾರ ತಿನ್ನಲ್ಲ, ಮಿಕ್ಕಿ ದಿನ ಎಲ್ಲ ತಿಂತೀವಿ. ಮಿಕ್ಕಿ ದಿನ ಎಲ್ಲ ಇದ್ದೇ ಇರುತ್ತೆ. ಒಂದ್ 4 ಹಸಿಮೆಣಸಿನ್ಕಾಯಿ ಹಾಕೊಂಡೆ, ಕೊತ್ತಂಬರಿ ಪುದೀನಾನು ಹಾಕೊಂಡೆ. ನೆಕ್ಸ್ಟ್ ಒಂದ್ 4 ಕಾಳು ಮೆಣಸು ಹಾಕೋತಾ ಇದೀನಿ. ಒಂದ್ 4 ಲವಂಗ, ಒಂದ್ ಏಲಕ್ಕಿ ಹಾಕ್ತೀನಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಚಕ್ಕೆ ಇವೆಲ್ಲ ಸ್ವಲ್ಪನೇ ಹಾಕಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಚಕ್ಕೆ ತರನೇ ಸ್ಮೆಲ್ ಹೊಡಿಯುತ್ತೆ. ಅವಾಗ ತಿನ್ನೋದಿಕ್ ಆಗಲ್ಲ. ಟೇಸ್ಟ್ ಅವಾಗ ಹೇಳ್ತಾರೆ. ಅಂದ್ರೆ ಅಮ್ಮ ಮನೆ ಕಡೆ, ಹಸ್ಬೆಂಡ್ ಮನೆ ಕಡೆ ಈ ತರ ಏನು ಮಾಡ್ತಿರ್ಲಿಲ್ಲ. ಈ ನಡುವೆ ನಾನು ಈ ತರ ಮಾಡ್ತಾ ಇದ್ದೀನಿ. ಇಲ್ಲಿ ಬರೀ ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಫಿಶ್ ಮಾಡಿದ್ರೆ ಬಿರಿಯಾನಿ ಮತ್ತೆ ಕೈಮಾ ಸಾಂಬಾರು ಮಾಡ್ತಾ ಇದ್ದೆ. ಇತ್ತೀಚೆಗೆ ತಿನ್ಬೇಕು ಅನ್ನಿಸ್ದಾಗ ಸ್ವಲ್ಪ ವೆರೈಟಿ ಆಗಿ ಚಿಲ್ಲಿ ಚಿಕನ್ನು ಮತ್ತೆ ಇದು ಲೆಮನ್ ಚಿಕನ್ನು, ಪೆಪ್ಪರ್ ಚಿಕನ್ನು, ಈ ತರ ಎಲ್ಲ ವೆರೈಟಿ ಐಟಮ್ಸ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಸ್ ಅಂದ್ರೆ ನಾನು ಫಸ್ಟ್ ಮಾಡ್ತಾ ಇದ್ದೆ. ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಅವು ಮಾಡಿಲ್ಲ. ಬರೀ ಮೀನ್ ಸಾರು ಅಷ್ಟೇ ಮಾಡಿರೋದು, ಮೀನ್ ಸಾರು ಚಿಕನ್ ಸಾಂಬಾರು. ಅದರಿಂದ ನಿಮ್ಗೆ ವಿಡಿಯೋಸ್ ತೋರ್ಸಕ್ ಆಗಿಲ್ಲ. ಪೇಸ್ಟ್ ಹಾಕ್ಬೋದು ಫ್ರೆಂಡ್ಸ್, ಐತೆ ಮನೆಯಲ್ಲಿ. ಬಟ್ ಏನಂದ್ರೆ ನನಗೆ ಅಳತೆ ಗೊತ್ತಾಗಲ್ಲ, ಮೆಜರ್ಮೆಂಟ್ ಗೊತ್ತಾಗಲ್ಲ. ಇವಾಗ 1 ಇಂಚು ಶುಂಠಿಗೆ 1 ಬೆಳ್ಳುಳ್ಳಿ ಹಾಕಿದ್ರೆ ಮಸಾಲೆ ಕರೆಕ್ಟ್ ಆಗುತ್ತೆ. ಅದರಿಂದ ನನ್ಗೆ ಅದೇ ಅಳತೆ ಗೊತ್ತಿರೋದು. ಈ ಒಬ್ಬೊಬ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡ್ತಾರಲ್ಲ, ನಾನು ಏನಾದ್ರು ಅರ್ಜೆಂಟ್ ಅಲ್ಲಿ ಇದ್ದಾಗ ಬರೀ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತೀನಲ್ಲ, ಆ ಟೈಮಲ್ಲಿ ಮಾಡ್ತೀನಿ. ಈ ತರ ಮಸಾಲೆ ಇಟ್ಟು ಮಾಡೋ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವತ್ತೂ ಯೂಸ್ ಮಾಡಲ್ಲ. ಈಗ ಪಲಾವ್ಗಳಿಗೆ ಮಾತ್ರ ಯೂಸ್ ಮಾಡ್ತೀನಿ. ಪಲಾವ್ಗೆ, ಬಿರಿಯಾನಿಗೆ ಅಥವಾ ಕಬಾಬಿಗೆ ಈ ತಗೊಂಡ್ ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನಿ. ಈ ಅನ್ನಕ್ಕೆ, ಮುದ್ದೆಗೆ ಮತ್ತೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ನನ್ನ ಮಗಳು ಅವಾಗ್ಲಿಂದ ಬಿರಿಯಾನಿ ಅಂತಿದ್ಲು. ಬಿರಿಯಾನಿ ಮಾಡ್ಬೇಕೇನೋ ಗೊತ್ತಿಲ್ಲ ಇನ್ನೂನು. ಫಸ್ಟು ಬಿಡ್ಸಿಕ್ತಾ ಇದ್ದೆ ಫ್ರಿಜ್ ಅಲ್ಲಿ ಬೆಳ್ಳುಳ್ಳಿನ. ಯಾರೋ ಹೇಳಿದ್ರು ಫ್ರಿಜ್ ಅಲ್ಲಿ ಬೆಳ್ಳುಳ್ಳಿ ಎಲ್ಲ ಇಡಬಾರ್ದು,
ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಆದ್ರಿಂದ ನಾನು ಇವಾಗ ಬಿಡ್ಸಿಕ್ಕಲ್ಲ ಅವಾಗ ಬಿಡ್ಸ್ಕೊಂಡು ಅವಾಗ ಅರ್ಶಿನದ ಪುಡಿ ಹಾಕ್ತೀನಿ. ಇವಾಗ ಹಾಕ್ಬಿಟ್ಟು ಮಾಡ್ಕೊಂಡೆ ಈ ತರ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಬನ್ನಿ ನೆಕ್ಸ್ಟ್ ಬಾಣ್ಲಿ ಇಟ್ಕೊಂಡಿದೀನಿ. ಬಾಣ್ಲಿ ಕಾಯಿ ಇದೈತೆ. ನಾನು ಯಾವ್ದಕ್ಕೂ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಅದಲ್ದಲ್ಲಿ ಗುಂಡ್ಕಾಯಾಗೆ ಕೊಬ್ಬಿರುತ್ತಲ್ಲ ಅದ್ರಾಗೆ ಇರುತ್ತೆ. ಅದಕ್ಕೆ ಇವಾಗ ಎಣ್ಣೆ ಹಾಕಿದೀನಿ. ಎಣ್ಣೆ ಕಾಯಿಲಿ ಅದೇನೋ ನನ್ಗೆ ಅಡುಗೆ ಮಾಡಕ್ ಬಂದಾಗ ಮೂಗ್ ಕಡ್ದೆಯೋದು, ತಲೆ ಕಡಿಯೋದು ಈ ತರ ಆಗ್ತಾ ಇರುತ್ತೆ. ಮಾಡ್ಕೋಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಫುಲ್ ನುಣ್ಣಗೆ ಪೇಸ್ಟ್ ಮಾಡಬಾರ್ದು. ಇಂಜೆಕ್ಷನ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉಟ್ಕೋಬೇಕು. ಅದು ಹಸಿ ವಾಸನೆ ಹೋಗ್ತಿದಂಗೆ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಟ್ಟ ನಂತರ ಕಲರೇ ಚೇಂಜ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಗುಂಡ್ಕಾಯಿ ತೊಳ್ದಿಟ್ಟಿದ್ದೀನಿ. ಒಳ್ಳೇದು ಅಂತ ಹೇಳ್ತಾರೆ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಬಿಟ್ಟು ಇಟ್ಬಿಡ್ತೀನಿ. ಅದು ನೀರೆಲ್ಲ ಬಿಟ್ಕೊಳುತ್ತೆ. ಇವ್ರಿಗೂ ಚೆನ್ನಾಗಿ ಹುರಿಬೇಕು. ಆಮೇಲೆ ಇನ್ನೊಂದು ಮಸಾಲೆ ಮಾಡ್ತೀನಿ ಏನಲ್ಲ, ಅದನ್ನ ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನೆಕ್ಸ್ಟ್ ತೆಂಗಿನಕಾಯಿ ಎಲ್ಲ ತುರ್ಕೋಬೇಕು. ಪ್ಲೇಟ್ ಮುಚ್ಬಿಟ್ಟು ಅನ್ನ ಇಟ್ಕೊಂಡು ದಮ್ ಅಂತ ಖಾರದ ಪುಡಿ ಹಾಕ್ತೀನಿ. ಅಂದ್ರೆ ಇವಾಗ ಚೆನ್ನಾಗಿ ಉಪ್ಪು ಖಾರ ಕರೆಕ್ಟಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಧನಿಯಾ ಪುಡಿ ಜಾಸ್ತಿ ಹಾಕಿದ್ರೆ ತಳ ಹಿಡ್ದು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಮೆಣಸಿನ್ಕಾಯಿ ಬೇರೆ ಹಾಕಿದ್ದೀನಿ. ನೋಡ್ಕೊಂಡು ಹಾಕೊಬೇಕು. ನೀವು ಅಷ್ಟೇ ಮೆಣಸಿನ್ಕಾಯಿ ಖಾರ ಇದ್ರೆ ನೋಡ್ಕೊಂಡು ಹಾಕೊಳ್ರಿ. ನಾನು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನೀರೇ ಹಾಕಿರ್ಲಿಲ್ಲ, ಅದೇ ನೀರು ಬಿಟ್ಕೊಂಡೈತೆ. ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ತಾ ಇರ್ಬೇಕಿದು. ಏನ್ ಬೇಕಂದ್ರೆ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಗಸಗಸೆ ಮತ್ತೆ ಸ್ವಲ್ಪ ಕಡಲೆಪಾಕು. ಇಷ್ಟ ಹಾಕಿದ್ರೆ ಸಾಕು. ಕಡಲೆಪಾಕು ಹಾಕ್ಬಿಟ್ಟು ನೀರ್ ಹಾಕ್ತೀನಿ. ಇವಾಗ ಬಂದು ಇದು ಹೆಂಗಾಗೈತೆ ನೋಡಿ. ಈಗ ಹಾಕೋಣ. ಎಣ್ಣೆ ತೇಲ್ ಬಂದೈತೆ. ನಾನು ಎಣ್ಣೆ ನೋಡು ಹಾಕಿದ್ದೆ ಕಮ್ಮಿ. ಇದರಲ್ಲಿ ಕೊಬ್ಬಿರುತ್ತಲ್ಲ, ಅದರಿಂದ ಸ್ವಲ್ಪ ಬಿರಿಯಾನಿಗೆ ರೆಡಿ ಮಾಡ್ಕೊಂತೀರಾ? ಮಾಡ್ಬನ್ನಿ. ಅದು ನೀರು ಕಾಲ್ ಭಾಗ ಕಮ್ಮಿ ಅಂತವರೆಗೂ ಬೇಕು. ಹಸ್ಬೆಂಡು ಬಿರಿಯಾನಿ ಮಾಡ್ತಾರಂತ ಇವತ್ತು. ನೋಡೋಣ ಬನ್ನಿ ಹೆಂಗ್ ಮಾಡ್ತಾರೆ ನೋಡಿ. ಎಣ್ಣೆ ಬಿಟ್ಕೊಂಡೈತೆ, ಇನ್ನ ಬೇಯಬೇಕು. ನನ್ ಮಕ್ಳು ಮಲ್ಕೊಂಡ್ಬಿಡ್ತಾರೆ ಅಂತ ಇದಕ್ಕೆ ರೈಸ್ ಮಾಡಿದ್ನಲ್ಲ, ಅದನ್ನ ತಿನ್ಸ್ಬಿಡ್ತೀನಿ ಇವಾಗ. ನೆಕ್ಸ್ಟ್ ನಮ್ಮ ಯಜಮಾನ್ರು ಬಿರಿಯಾನಿ ಮಾಡ್ತಾರೆ, ಅವ್ರನ್ನು ಮಾಡ್ಕೊಂಡ್ಬಿಡ್ಲಿ. ಸರಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಮಕ್ಳು ಊಟ ಮಾಡಿಸೋ ಸೈಕಲ್ ಗ್ಯಾಪಲ್ಲಿ ನಮ್ಮ ಯಜಮಾನ್ರು ಬಿರಿಯಾನಿ ರೆಡಿ ಮಾಡ್ಬಿಟ್ಟಿದ್ರು. ಅಷ್ಟೊತ್ತಿಗೆ ನನ್ನ ಫ್ರೈಯು ರೆಡಿ ಆಗಿತ್ತು. ನೆಕ್ಸ್ಟ್ ಊಟ ಕುತ್ಕೊಂಡ್ವಿ. ಊಟ ಮಾಡೋದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸಾರಿ. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ಮಾಡಿದ ಬಿರಿಯಾನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.